ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಈ ಬದುಕಿಗಾಗಿ ಸ್ವಾಗತ. ಇವತ್ತಿನ ಹಾಸ್ಯ ಸೀರಿಯಲ್ ಅಪ್ಡೇಟ್ಸ್ ತಿಳಿಯೋಣ. ಅದಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಶಾಂತಿ ಮೀನಾನ ಎಳ್ಕೊಂಬಂದು ಏನೇ ಎಲ್ಲದಕ್ಕೂ ಎದುರು ಉತ್ತರ ಕೊಡ್ತಿದೀಯಾ, ಅವನಿಗೆಲ್ಲ ಹೀಗೆಲ್ಲ ಮಾತಾಡು ಅಂತೇಳಿ ನೀನು ಹೇಳ್ಕೊಡ್ತಿದೀಯಾ ಅಂತ ಅಂದಾಗ ಮೀನಾ, ಏನತ್ತೆ ಮುಂದಿನ ವಾರ ಸೈಕ್ಲೋನ್ ಬರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೂ ನಾನಾ ಕಾರಣ ಆಗ್ತೇನಾ ಅಂತ ಹೇಳಿ ಕೇಳ್ತಾಳೆ. ಇವಾಗ ನಿನ್ನ ಹತ್ರ ಎಲ್ಲ ಕೇಳಿಸ್ಕೊಳ್ಳೋ ಹಾಗಾಯಿತು ಮಾತು ನಾನು ಅಂತ ಹೇಳಿ ಶಾಂತಿ ರೋಹಿಣಿ ಎಲ್ಲದಕ್ಕೂ ನೀನೇ ಕಾರಣ ಅಂತ ಹೇಳಿದಾಗ, ನಾನೇನು ಮಾಡಿದೆ ಅತ್ತೆ ಅಂತೇಳಿ ರೋಹಿಣಿ ಕೇಳ್ತಾಳೆ. ಅವತ್ತು ದುಡ್ಡಿನ ವಿಷಯ ಮುಚ್ಚಿಟ್ಟಿದ್ರಿಂದ ಇದೆಲ್ಲ ನಾನು ಕೇಳಿಸ್ಕೋಬೇಕಾಯ್ತು. ಇನ್ನು ಮುಂದೆ ನಿನ್ನಿಷ್ಟಕ್ಕೆ ನೀನೇನು ಮಾಡಬಾರ್ದು, ಎಲ್ಲ ನಾನು ಕೇಳಿಬಿಟ್ಟೆ ಮಾಡಬೇಕು ಅಂತ ಹೇಳಿದಾಗ ರೋಹಿಣಿ ಸರಿ ಅತ್ತೆ ಅಂತಾಳೆ. ಮತ್ತು ಶಾಂತಿ ಆ ಛಾಯಾ ದುಡ್ಡು ಕೊಟ್ಟಿರೋ ದುಡ್ಡನ್ನು ಆದಷ್ಟು ಬೇಗ ಅವರಿಗೆ ಹೇಗೆ ಕೊಡೋದು ಅಂತೇಳಿ ಯೋಚನೆ ಮಾಡಿ, ಶೋರೂಮ್ಗೆ ಓನರ್ ಆಗಿದ್ದು ನನ್ನ ಮಗನ್ನ ಜೀತದಾಳಾಗಿ ಮಾಡಿಬಿಟ್ರು, ಎಲ್ಲ ನಿನ್ನಿಂದನೇ ಕಣೆ ಅಂತ ಹೇಳಿ ರೋಹಿಣಿಗೆ ತಿವ್ಯಕ್ಕೆ ಹೋಗ್ತಾಳೆ ಶಾಂತಿ. ನನಗೆ ಮೋಸ ಮಾಡೋಕ್ಕೆ ಹೋಗಿ ನೀವು ಇಬ್ಬರು ಮೋಸಕ್ಕೆ ಸಿಕ್ಕಾಕೊಂಡ್ರಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಮೊದಲು ಅವರಿಗೆ ದುಡ್ಡು ಕೊಡೋ ದಾರಿನ ಹುಡುಕಿ ಅಂತ ಹೇಳ್ತಾಳೆ. ಮನೋಜ ರೂಮ್ ಒಳಗಡೆ ಹೋಗ್ತಾನೆ. ಎಲ್ಲಿಗೆ ಹೋಗ್ತಿದೆಯೋ, ಹೋಗೋ ಅಂಗಡಿಗೆ ಅಂತ ಹೇಳಿದಾಗ, ಅಮ್ಮ ಬ್ಯಾಗು ಅಂತ ಹೇಳಿದಾಗ, ಬ್ಯಾಗು ಬೇಡ ಏನು ಬೇಡ ಹೋಗೋ ಅಂತೇಳಿ ಮನೋಜನ್ನು ಬೈದ್ಬಿಟ್ಟು ಶಾಂತಿ ಕಳಿಸ್ತಾಳೆ. ನೋಡು ಓಹೋ ಅಂತೇಳಿ ಶಾಂತಿ ಒಳಗೆ ಹೋಗ್ತಾಳೆ. ರೋಹಿಣಿ ಯೋಚನೆ ಮಾಡ್ತಾನೆ ಇರ್ತಿರ್ತಾಳೆ. ಸೂರ್ಯನ ನೋಡಿ ಗುರಾಯಿಸ್ಕೊಂಡು ಅವಳು ಕೂಡ ಒಳಗೆ ಹೋಗ್ತಾಳೆ. ಇನ್ನು ನೈಟು ಸೂರ್ಯ ಹಾಡು ಹೇಳ್ತಾ ಮಂಚದ ಮೇಲೆ ಕೂತಿರ್ತಾನೆ. ಯಾರಿಗಿಲ್ಲ ನೋವು, ಯಾರಿಗಿಲ್ಲ ಸಾವು, ವ್ಯರ್ಥ ವ್ಯಸನದಿಂದ ಬಾಳು ಕಹಿ ಬೇವು ಅಂತ ಹೇಳಿ ಹಾಡು ಹೇಳ್ತಾ ಕೂತಿರ್ತಾನೆ. ಆವಾಗ ಮೀನಾ ಹಾಲು ತಗೊಂಡು ಅಲ್ಲಿಗೆ ಬರ್ತಾಳೆ. ಮೀನನ್ನು ನೋಡಿಬಿಟ್ಟು ಸೂರ್ಯ, ಬಾಳೆಲ್ಲ ಸಿಹಿ ಕಣೆ, ಬಾರೆ ಕೂತ್ಕೊಳ್ಳಿ ಅಂತೇಳಿ ಮೀನನ್ನು ಕೂರಿಸ್ಕೊಂಡು, ಮೊದಲು ನಿನ್ನ ಕೈ ಕೊಡು ಇಲ್ಲಿ ಅಂತ ಅಂದಾಗ, ಏನಕ್ಕೆ ರೀ ಅಂತೇಳಿ ಕೇಳ್ತಾಳೆ. ಆವಾಗ ಕಂಗ್ರಾಟ್ಸ್ ಕಣೆ, ನಿನ್ನ ಪಾರ್ಟಿಗೆ ಈಗ ಇನ್ನೊಬ್ರು ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ರೋಹಿಣಿ ಬಂದು ಅಲ್ಲೇ ಕೇಳಿಸ್ಕೊತಾ ಇರ್ತಾಳೆ. ಏನಕ್ಕೆ ಅಂತೇಳಿ ಅರ್ಥ ಆಗಲಿಲ್ಲ ಅಂತೇಳಿ ಮೀನಾ ಕೇಳ್ತಾಳೆ. ಆವಾಗ ಸೂರ್ಯ, ಇಷ್ಟು ದಿನ ಸಕ್ಕರೆ ನಿನ್ನ ಮಾತ್ರ ಬೈತಾ ಇದ್ರು ಕಣೆ, ಇವಾಗ ಪೌಡ್ರಮ್ಮನು ನಿನ್ನ ಪಾರ್ಟಿಗೆ ಸೇರ್ಕೊಂಡಿದ್ದಾರೆ, ಈಗ ವಾಂಚಿ ಬಿಸಾಕ್ತಿದ್ದಾರೆ ಅಂತೇಳಿ ಹೇಳ್ತಾನೆ ಸೂರ್ಯ. ಆವಾಗ ಶಾಂತಿ ಕೂಡ ರೂಮಿಂದ ಆಚೆ ಬಂದು ಇವ್ರ ಮಾತನ್ನು ಕೇಳಿಸ್ಕೊತಾ ಇರ್ತಾಳೆ. ಮೈಕಮ್ಮನ್ನು ಸೇರ್ಕೊಂಡ್ಬಿಟ್ರೆ ನಿಮ್ಮದೇ ಕಣೆ ಮೆಜಾರಿಟಿ ಅಂತೇಳಿ ಸೂರ್ಯ ಹೇಳ್ತಾನೆ. ಆವಾಗ ಮೀನಾ, ರೀ ಅತ್ತೆ ಬೈಗಳ ನನಗೆ ಅಭ್ಯಾಸ ಹೋಗಿದೆ, ಅತ್ತೆ ಒಂದಿನ ನಾನು ಬೈಲಿಲ್ಲ ಅಂದರೆ ಅತ್ತೆ ಯಾಕೆ ಇವತ್ತು ನಂಗೆ ಬೈದಿಲ್ಲ ಅನ್ನೋ ಯೋಚನೆ ಶುರುವಾಗುತ್ತೆ ನನಗೆ. ಆದರೆ ರೋಹಿಣಿ ಪಾಪ ರೀ ಅಂತ ಹೇಳಿದಾಗ ಸೂರ್ಯ, ಪಾಪನೂ ಇಲ್ಲ ಗೀಪನೂ ಇಲ್ಲ, ಸುಮ್ಮನೆ ಇರೇ ನೀನು, ಹೋಗ್ತಾ ಪೌಡ್ರಮ್ಮಿಗೂ ಇದು ಅಭ್ಯಾಸ ಆಗುತ್ತೆ. ಆದರೆ ಒಂದು ಸಕ್ಕರೆ ಮೈಕಮ್ಮಿಗೆ ಬೈಯೋಕ್ಕಾಗಲ್ಲ, ಮೈಕಮ್ಮ ನಿಮ್ಮ ಥರ ಅನ್ಸ್ಕೊಂಡು ಸುಮ್ಮನೆ ಇರೋ ಕ್ಯಾರೆಕ್ಟ್ರೇ ಅಲ್ಲ ಅವಳಿಗೆ ಅಂತ ಅಂದಾಗ ಸೂರ್ಯ, ಮೀನಾ, ಹೌದು ರೀ, ಅವಳು ಸುಮ್ಮನೆ ಇರಲ್ಲ, ಬಾಯಿಗೆ ಬಂದಿದ್ದನ್ನು ಪಟಪಟ ಅಂತ ಹೇಳಿ ಅಂದ್ಬಿಡ್ತಾಳೆ ಅಂತ ಅಂದಾಗ ಶಾಂತಿ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕ್ತಿರ್ತಾಳೆ. ಸೂರ್ಯ ಹ್ಞೂ ಅಂತ ಹೇಳ್ತಾನೆ. ಅದಕ್ಕೆ ಸೊಂಪ ಪುಡಿಗೆ ಸಕ್ಕರೆ ಬಾಯಿ ಎಲ್ಲ ಹೆದರ್ತಾರೆ. ಸೊಂಪ ಪುಡಿಗೆ ಅಂದಾಗ ರೋಹಿಣಿ, ನನ್ನ ಕಷ್ಟ ಇವ್ರಿಗೆ ತಮಾಷೆಯಾಗಿ ಹೋಗ್ಬಿಟ್ಟಿದೆ ಛೇ ಅಂತೇಳಿ ರೂಮ್ ಒಳಗೆ ಹೋಗ್ತಾಳೆ. ಆವಾಗ ಶಾಂತಿ, ಅಯ್ಯೋಯ್ಯೋ ಇವ್ರು ಮೂವರು ಒಂದಾಗಾಕ್ಬಿಟ್ರೆ ನನ್ನ ಕತೆ ಮುಗೀತು, ನನ್ನ ಮಾತು ಯಾರೂ ಕೇಳಲ್ಲ, ಇದಕ್ಕೊಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ ಶಾಂತಿ ಕೂಡ ರೂಮ್ ಒಳಗೆ ಹೋಗ್ತಾಳೆ. ಸೂರ್ಯ, ಹೌದು ಮಾವ ವಿಶ್ವಾಸ್ ಬಗ್ಗೆ ವಿಚಾರಿಸೋಕೆ ಹೇಳಿದ್ರಲ್ಲ ಅದೇನಾಯಿತು ಅಂತೇಳಿ ಮೀನಾ ಕೇಳ್ತಾಳೆ. ಆವಾಗ ಸೂರ್ಯ, ವಿಚಾರಿಸಿದೆ ಕಣೆ, ಒಂದೆರಡು ಕ್ಲೂ ಸಿಕ್ಕಿದೆ. ಅವ್ರ ಮನೆಗೆ ಅವಾಗವಾಗ TV ಆ್ಯಕ್ಟರ್ ಬರ್ತಾ ಇದ್ದಂತೆ, ಆತನಿಗೂ ಆ ವಿಶ್ವಾಸನಿಗೂ ಏನು ಸಂಬಂಧ ಅಂತೇಳಿ ತಿಳ್ಕೊಬೇಕು ಅಂತ ಸೂರ್ಯ ಹೇಳಿದಾಗ ಮೀನಾ, ಅದೇಗೆ ತಿಳ್ಕೊತೀರಾ ಅಂದಾಗ, ಅದನ್ನು ನೀನೇ ತಿಳ್ಕೊಬೇಕು ಅಂದಾಗ, ನಾನಾ ಅಂತ ಮೀನಾ ಕೇಳ್ತಾಳೆ. ಆವಾಗ ಹ್ಞೂ ಅಂತ ಹೇಳಿ ಸೂರ್ಯ, ಅವ್ರ ಮನೆಗೆ ಹೂ ಕೊಡೋಕೆ ಹೋಗು, ಅವನು ಏನು ಅಂತ ಹೇಳಿ ಎಲ್ಲ ತಿಳ್ಕೊ ಅಂತ ಹೇಳಿ ಹೇಳ್ತಾನೆ. ಸರಿ ಅಂತೇಳಿ ಮೀನಾ ಒಪ್ಕೋತಾಳೆ. ಇನ್ನು ರೂಮಲ್ಲಿ ಮನೋಜ ರೋಹಿಣಿ ಮಾತಾಡ್ತಿರ್ತಾರೆ. ಮನೋಜ, ಗುಪ್ತಾ ಸರ್ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರು, ಫೋನ್ ಮಾಡಿ ಸಾರಿ ಕೇಳೋಣ ಅಂತಂದರೆ ಫೋನೇ ರಿಸೀವ್ ಮಾಡ್ತಾಯಿಲ್ಲ, ಎಲ್ಲ ಸ್ಟಾಪ್ ಮುಂದೆ ನನ್ನ ಮರ್ಯಾದೆ ಹೊರಟೋಯ್ತು ಅಂದಾಗ ರೋಹಿಣಿ, ಮನೋಜ್ ಬರೀ ಶೋರೂಮಲ್ಲಿ ಮಾತ್ರ ಅಲ್ಲ, ಇನ್ನು ಮುಂದೆ ಈ ಮನೆಯಲ್ಲೂ ನಿಮಗೆ ಮರ್ಯಾದೆ ಇರಲ್ಲ, ಎಲ್ಲ ಸರಿ ಹೋಗಬೇಕು ಅಂತ ಅಂದರೆ ನಮಗಿರೋದು ಒಂದೇ ದಾರಿ, ಅದೇನು ಅಂತೇಳಿ ಮನೋಜ ಕೇಳ್ತಾನೆ. ಆವಾಗ ನಮಗೆ ಮೋಸ ಮಾಡಿ ನಮ್ಮ ದುಡ್ಡು ಎತ್ಕೊಂಡು ಹೋದಲ್ಲ ವಿಶ್ವಾಸ, ಅವನ್ನ ಕಂಡು ಹಿಡಿದು 30 ಲಕ್ಷ ವಸೂಲಿ ಮಾಡಿ ಇವ್ರಿಗೆ ಕೊಡಬೇಕು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆವಾಗ ಮನೋಜ, ಛಾಯಾ ಕೊಟ್ಟಿರೋ ದುಡ್ಡಾಗಿದ್ದರೆ ನಾವು ವಾಪಸ್ ಕೊಡ್ಬೋದಿತ್ತು, ಆದರೆ ಅದು ಸಬ್ ಡೀಲರ್ಸ್ ಕೊಟ್ಟಿರೋ ದುಡ್ಡು, ಇನ್ ಟೈಮಿಗೆ ಪ್ರಾಡಕ್ಟ್ ಡೆಲಿವರಿ ಆಗಲಿಲ್ಲ ಅಂದರೆ ಅವರು ಶೋರೂಮ್ ಹತ್ರ ಬಂದು ಗಲಾಟೆ ಮಾಡ್ತಾರೆ, ಆವಾಗ ಶೋರೂಮ್ ಮುಚ್ಚೋ ಚಾನ್ಸಸ್ ಕೂಡ ಬರ್ಬೋದು ಅಂತ ಹೇಳಿ ಮನೋಜ ಹೇಳ್ತಾನೆ.
ಆವಾಗ ರೋಹಿಣಿ ಗುಪ್ತಾ ಸರ್ ಹೇಳಿದ್ದು ಕರೆಕ್ಟು. ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಿರ್ಬೇಕಾದ್ರೆ ನಾವು ಡೆವಲಪ್ಮೆಂಟಿಗೆ ಅಂತೇಳಿ ಪ್ರಾಫಿಟ್ನ ಬಳಸಬೇಕು, ಈ ಥರ ಮನೆ ತೊಗೊಳಕ್ಕೆ ಹೋಗಬಾರ್ದಾಗಿತ್ತು ಅಂದಾಗ, ಏನು ನನ್ನದೇ ತಪ್ಪಾ, ನಿನ್ನ ತಪ್ಪಿಲ್ವಾ, ನೀನೇ ಮನೆ ಇಷ್ಟಪಟ್ಟಿರಲಿಲ್ಲ, ನಾನು ಒಬ್ಬನೇ ಇಷ್ಟಪಟ್ಟಿದ್ನ ಅಂತ ಹೇಳಿದಾಗ, ಹ್ಞೂ ನನ್ನದೇ ತಪ್ಪು ಅಂತೇಳಿ ಹೇಳು ಇವಾಗೂ ಅಂತ ಹೇಳಿದಾಗ ರೋಹಿಣಿ, ಮನೋಜ ನೀನು ಬೇಡ ಅಂದಿದ್ರೆ ನಾನು ಕೈ ಹಾಕ್ತಿರ್ಲಿಲ್ಲ ಅಂದಾಗ ರೋಹಿಣಿ, ಎಲ್ಲ ತಪ್ಪು ನನ್ನದೇ ಅಂತ ಹೇಳಿ ಇವಾಗ ಅಂದಾಗ, ಸರಿ ಅದನ್ನೆಲ್ಲ ಬಿಡು, ಆವತ್ತು ಮೀನಾ ಅಭಿಷೇಕನ್ನ ದುಡ್ಡು ಕೊಡೋದು ಬೇಡ ಅಂತ ಹೇಳಿದಾಗ ಅವಳ ಮಾತು ಕೇಳಬೇಕಾಗಿತ್ತು ನಾವು ಅಂದಾಗ, ಅದು ನನ್ನದೇ ತಪ್ಪಲ್ವಾ ಅಂತೇಳಿ ರೋಹಿಣಿ ಹೇಳ್ತಾಳೆ. ಬಿಡು, ಟೆನ್ಷನ್ ಮಾಡ್ಕೋಬೇಡ, ಅವತ್ತು ನನ್ನ ಮನಸ್ಸಿಗೂ ಅಂದಿತ್ತು ನಂದು ತಪ್ಪಿದೆ, ನನ್ನ ಮನಸ್ಸಿಗೂ ಅನಿಸಿತ್ತು ದುಡ್ಡು ಕೊಡೋದು ಬೇಡ ಅಂತ ಹೇಳಿ ಮನೋಜ ಹೇಳ್ತಾನೆ. ಅವತ್ತು ನೀನೇ ಮೀನನ ಮಾತು ಕೇಳಲಿಲ್ಲ ಅಂತ ಅಂದಾಗ, ಹೌದು ಅವಳು ಹೇಳಿದ್ದು ಸರಿಯೇ ಇರ್ಬೋದು, ಆದರೆ ಅವಳಿಗೆ ನಮ್ಮ ಮೇಲೆ ಹೊಟ್ಟೆ ಉರಿ ಇಲ್ಲದೆ ಏನೂ ಇಲ್ಲ ಅಂತ ಹೇಳಿದಾಗ, ಹೋಗಲಿ ಬಿಡು ಅಂತ ಹೇಳಿ ಮನೋಜ ಹೇಳ್ತಾನೆ. ಇವಾಗ ಅವನು ದುಡ್ಡು ತಗೊಂಡು ಹೋದ್ನಲ್ಲ, ಅವನ್ನ ಹುಡುಕಬೇಕು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಕಂಪ್ಲೇಂಟ್ ಕೊಟ್ಟಾಗಿದೆಯಲ್ಲ ಅಂತ ಹೇಳಿ ಮನೋಜ ಹೇಳಿದಾಗ, ಪೊಲೀಸರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡಬೇಕು ಅಂದಾಗ ರೋಹಿಣಿ, ಯಾಕೆ ನಿಮ್ಮ ಅಪ್ಪನ ಹತ್ರ ಈ ದುಡ್ಡನ್ನು ನೀನು ಕೇಳಬಾರ್ದು ಅಂತ ಹೇಳಿದಾಗ, ಮನುಷ್ಯತ್ವ ಇಲ್ವಾ ನಿಮಗೆ, ಹೋಗಿ ಬಂದು ಅದನ್ನೇ ಮಾಡ್ತಿದ್ದೀರಲ್ಲ, ಅವರು ಜೈಲಲ್ಲಿದ್ದಾರೆ ಅಂತ ಹೇಳಿ ರೋಹಿಣಿ ಅವನ ಮೇಲೆ ಸಿಟ್ಟು ಮಾಡಿ ಹೊರಟೋಗ್ತಾಳೆ. ಇನ್ನು ಫ್ಲವರ್ ಡೆಕೋರೇಷನ್ ವಿಶಾಲಮ್ಮ ಟಿವಿ ಆ್ಯಕ್ಟರ್ ಮನೆಗೆ ಬರ್ತಾಳೆ. ಅಲ್ಲಿ ಮ್ಯಾನೇಜರ್ ಹತ್ರ ಕೇಳಿ ಸಾಹೇಬ್ರಿಲ್ಲಿ ಅಂತೇಳಿ ರೂಮ್ ಒಳಗಡೆ ಅವ್ರನ್ನ ಹುಡುಗರನ್ನೆಲ್ಲ ಬಿಟ್ಬಿಟ್ಟು ರೂಮ್ ಒಳಗಡೆ ತಾನೇ ಹೋಗ್ತಾಳೆ. ಸರ್ ನಮಸ್ಕಾರ, ನೀವು ತುಂಬ ಚೆನ್ನಾಗಿ ಅಭಿನಯ ಮಾಡ್ತೀರಾ, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅಭಿನಯ ಇಷ್ಟ, ಮತ್ತು ನನಗೂ ಕೂಡ ಅಂತೇಳಿ ಹೇಳ್ತಾಳೆ. ಆವಾಗ ಆ್ಯಕ್ಟರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ. ಈ ಗಿಡದಲ್ಲಿ ಅರಳಿರೋ ಹೂಗಳಿಗಿಂತ ವಿಶಾಲಮ್ಮನ ಕೈಯಲ್ಲಿ ಅರಳಿರೋ ಹೂಗಳೇ ಹೆಚ್ಚು ಅಂತೇಳಿ ವಿಶಾಲಮ್ಮ ಹೇಳ್ತಾಳೆ. ಮತ್ತು ನಾವು ಮದುವೆಗೆ ಬಂದಾಗ ಪನ್ನೀರಲ್ಲಿ ಸ್ವಾಗತ ಮಾಡಲ್ಲ, ಹೂ ಕೊಟ್ಟು ಸ್ವಾಗತ ಮಾಡ್ತೀವಿ. ಈ ಮನೆಯಲ್ಲಿ ಫ್ಲವರ್ ಡೆಕೋರೇಷನ್ಗೆ ಅಂತೇಳಿ ಕೇಳೋಕೆ ಬಂದೆ, ಈ ಮನೇಲಿ ಮದುವೆ ಇದೆ ಅಂತ ಕೇಳ್ಪಟ್ಟೆ ಅಂತೇಳಿ ವಿಶಾಲಮ್ಮ ಹೇಳ್ತಾಳೆ. ಆವಾಗ ಆ್ಯಕ್ಟರ್, ನಾವು ಫ್ಲವರ್ ಡೆಕೋರೇಷನ್ಗೆ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದಾಗ, ವಿಶಾಲಮ್ಮ ಮದುವೆ ಯಾವ ಚೌಲ್ಟ್ರಿಲಿ ಅಂತ ಕೇಳಿದಾಗ, ಅವನು ರಾಮನಾಥ್ ರೆಸಾರ್ಟಲ್ಲಿ ನಮ್ಮದೇ ಮನೆ ಇದೆ, ಅಲ್ಲೇ ನಾವು ಮಾಡ್ತಿರೋದು ಅಂದಾಗ, ರಾಮನಾಥ್ ರೆಸಾರ್ಟ, ಹಾಗೆ ರಾಮನಾಥ್ ರಾಯರನ್ನ ಕೇಳಿ ಅವ್ರು ಹೇಳ್ತಾರೆ ವಿಶಾಲಮ್ಮನ ಕೈಗುಣ ಎಂಥದ್ದು ಅಂತ ಹೇಳಿದಾಗ, ಆವಾಗ ಆ್ಯಕ್ಟರು, ನೋಡಿ ಈ ವಿಷಯದಲ್ಲಿ ದುಡ್ಡಿನ ವ್ಯವಹಾರ ಮಾತ್ರ ನಂದು, ಡಿಸೈನು ಡೆಕೋರೇಷನ್ ಎಲ್ಲ ನಮ್ಮ ಸಿಸ್ಟರ್ಗೆ ಬಿಟ್ಟಿರೋದು ಅಂತ ನೋಡಿ, ಒಂದು ಕೆಲಸ ಮಾಡಿ ನೀವು ಇವ್ರ ಕೈಯಲ್ಲಿ ನಿಮ್ಮ ನಂಬರ್ ಕೊಟ್ಟಿರಿ ಅಂತ ಹೇಳಿದಾಗ, ವಿಶಾಲಮ್ಮ ಒಳ್ಳೆಯದು ಅಂತೇಳಿ ನಂಬರ್ ಕೊಟ್ಟು ಆಚೆ ಹೋಗ್ತಿರ್ತಾಳೆ. ಮೀನಾ ಬರೋದನ್ನು ನೋಡ್ತಾಳೆ ಅಲ್ಲಿ, ಮತ್ತು ನಿಂತ್ಕೋತಾಳೆ. ಹುಡುಗರೆಲ್ಲ ಕೇಳ್ತಾರೆ ಡೆಕೋರೇಷನ್ ನಿಮಗೇನಾ ಅಂತೇಳಿ, ನೋಡೋಣ ಅಂತೇಳಿ ಕಾಯ್ತಿರ್ಬೇಕಾದ್ರೆ ಮೀನಾ ಒಳಗೆ ಹೋಗ್ತಿರ್ತಾಳೆ ಸುಮ್ಮನೆ. ಆವಾಗ ಸರ್ ಹತ್ರ ಕೇಳ್ತಾಳೆ ಮೀನಾ, ಸರ್ ನಾನು ಇಲ್ಲಿ ಅಕ್ಕಪಕ್ಕದಲ್ಲಿ ದಿನ ಹೂ ಕೊಡ್ತೀನಿ, ನಿಮ್ಮ ಮನೆಗೂ ಹೂ ತಂದು ಕೊಡ್ಲಾ ಅಂತ ಕೇಳಕ್ಕೆ ಬಂದೆ ಅಂದಾಗ, ಆ ಆ್ಯಕ್ಟರ್ ಮನೆಯಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಒಂದು ಕೆಲಸ ಮಾಡಿ ದಿನ 200 ರೂಪಾಯಿ ತಂದು ಕೊಡಿ ಹೂ ಅಂದಾಗ, ಮೀನಾ ಯಾವ ಹೂ ತಂದು ಕೊಡಲಿ ಸರ್, ಮಲ್ಲಿಗೆ ಹಾರ, ಅಮ್ಮನವರಿಗೆ ತುಳಸಿ ಹಾರ, ವೆಂಕಟೇಶ್ವರನಿಗೆ ಮಲ್ಲಿಗೆ ಹೂವಿನ ಹಾರ, ರಾಯರಿಗೆ ಈ ಥರ ಇರುತ್ತೆ ಅಂತ ಹೇಳಿದಾಗ, ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀಯ ಅಮ್ಮ ನೀನು ಅಂತ ಹೇಳ್ತಾರೆ. ಮೀನಾ ಥ್ಯಾಂಕ್ಸ್ ಸರ್, ನಾನು ದೇವಸ್ಥಾನದ ಹತ್ರ ಬೆಳೆದ ಹುಡುಗಿ, ಹಾಗಾಗಿ ಎಲ್ಲ ಗೊತ್ತು ನನಗೆ ಅಂತೇಳಿ ಮೀನಾ ಹೇಳ್ತಾಳೆ. ಸರಿ ಅಂತೇಳಿ, ಈ ನಂಬರ್ ಇದೆ ಸರ್, ಕಾಲ್ ಮಾಡಿ ನಿಮಗೆ ಜಸ್ಟ್ ಏನು ಬೇಕಾದರೂ ತಂದು ಕೊಡ್ತೀನಿ ಅಂತೇಳಿ ಮೀನಾ ಹೋಗಿ ಬರ್ತಾಳೆ. ಆಚೆ ಕಡೆ ವಿಶಾಲಮ್ಮ ಮೀನಾಗೋಸ್ಕರ ಕಾಯ್ಕೊಂಡು ನಿಂತಿರ್ತಾಳೆ. ಮೀನಾಗೆ ನಿಂತ್ಕೋ ಹುಡುಗಿ ಅಂತ ಹೇಳಿ ಮಾತಾಡಿಸ್ತಾಳೆ. ಎಲ್ಲೇ ಮದುವೆ ನಡೆದ್ರು ಅಲ್ಲಿಗೆ ಹದ್ದಿನ ಕಣ್ಣು ಹಾಕಿ ಬಂದುಬಿಡ್ತೀಯಲ್ಲ ನೀನು, ಹೀರೋ ಸ್ನೇಹಿತ ತಂಗಿ ಮದುವೆಗೆ ನನಗೆ ಫ್ಲವರ್ ಡೆಕೋರೇಷನ್ ಕೊಟ್ಟಾಯಿತು, ಇದು ತಲಾಂತರದಿಂದ ನಡ್ಕೊಂಬಂದಿರೋ ಬಿಸ್ನೆಸ್ಸು, ಇದಕ್ಕೆ ಕೈ ಹಾಕಿದರೆ ನಿನ್ನ ತಲೆಗಳು ಉರುಳೋಗುತ್ತೆ ಅಂದಾಗ, ಮೀನಾ ಏನೂ ಒಳಗೆ ಹೋಗ್ತಾಳೆ. ಆಮೇಲೆ ಆ ಹುಡುಗ, ವಿಶಾಲಮ್ಮನ ಕಡೆ ಬಂದಿರೋ ಹುಡುಗ, ಏನಕ್ಕ ಇವಳು ಏನೋ ಮಾತಾಡದೆ ಹಾಗೆ ಹೋಗ್ತಿದ್ದಾಳೆ, ನೀವು ಒಂದು ಮಾತು ಹೇಳಿ ಅಕ್ಕ, ಇವಳು ಕತೆನ ಮುಗಿಸ್ಬಿಡ್ತೀವಿ ಅಂತ ಹೇಳಿದಾಗ, ವಿಶಾಲಮ್ಮ, ಇವಳು ಬೇರೆ ಥರ ಅಲ್ಲ ಕಣೋ, ಇವಳು ಎಲ್ಲರ ಥರ ಅಲ್ಲ, ಇವಳನ್ನು ಬೇರೆ ಥರನೇ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾಳೆ. ಆವಾಗ ಮೀನಾ ಬರ್ತಾಳೆ. ನಾನು ಪ್ರತಿದಿನ ಹೂ ಕೊಡೋಕೆ ಬರ್ತಿದ್ದೆ, ಇವತ್ತು ಈ ಮನೆಗೆ ಹೂ ಬೇಕಾ ಬೇಡವಾ ಅಂತೇಳಿ ಕೇಳೋಕೆ ಬಂದೆ, ನಿಮ್ಮಿಂದ ಈ ಮನೇಲಿ ಮದುವೆ ಇದೆ ಅಂತ ಗೊತ್ತಾಯಿತು, ಹೋಗಿ ಕೇಳಿದೆ, ನನಗೆ ಫ್ಲವರ್ ಡೆಕೋರೇಷನ್ಗೆ ಕೊಡಿ ಆರ್ಡ್ರ್ ಅಂತ ಹೇಳಿದಾಗ, ಅವರು ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದರು. ಇವಾಗ ಕೊಟ್ರಲ್ಲ, ಈ ಥರ ನನಗೆ ಇನ್ಫಾರ್ಮೇಷನ್ ಕೊಡ್ತಾ ಇರಿ, ತುಂಬ ಹೆಲ್ಪ್ ಆಗುತ್ತೆ, ಬೇಕಾದ್ರೆ ನಿಮಗೆ ಕಮಿಷನ್ ಕೂಡ ಕೊಡ್ತೀನಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ವಿಶಾಲಮ್ಮನಿಗೆ ಕೋಪ ಬಂದು ಏಯ್ ಅಂತ ಹೇಳಿ ಚೀರ್ತಾಳೆ. ಆವಾಗ ಮೀನಾ, ನನಗೆ ಇವಾಗ ತುಂಬ ಕೆಲಸ ಇದೆ ಮೇಡಮರೇ, ನಿಂತ್ಕೊಂಡು ಮಾತಾಡೋಕ್ಕೂ ಟೈಮ್ ಇಲ್ಲ, ನಾನಿನ್ನು ಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಸೂರ್ಯ
ಕಾರ್ ಶೆಡ್ ಹತ್ರ ಬರ್ತಾನೆ. ಚೇತು ಅವ್ರ ಫ್ರೆಂಡ್ಸು ಟಾಸ್ಕ್ ಹಾಕ್ಕೊಂಡು ಕೂತಿರ್ತಾರೆ. ಅವಾಗ ಏನೋ ಇದು ಅಂದರ್ ಬಾರ್ ಆಡೋ ಟೈಮಲ್ಲಿ ಟಾಸ್ಕ್ ಹಾಕ್ಕೊಂಡು ಕುಂತಿದ್ದೀರಲ್ಲ ಅಂದಾಗ ಏನು ಮಾಡೋದು, ಸೂರ್ಯ ಕಾರ್ ಬಾಡಿಗೆನೇ ಬರ್ತಾ ಇಲ್ಲ. ಸರಿ ಅಂತ ಹೇಳಿ ಮಾತಾಡ್ತಾ ಕೂತ್ಬೇಕಾದ್ರೆ ಚೇತು ಒಂದು ಐಡಿಯಾ ಬಂದಿದೆ ನನಗೆ. ಇವಾಗ ಯಾಕೆ ನಾವು ಕಾರ್ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಬಾರ್ದು ಅಂದಾಗ, ಐಡಿಯಾ ಏನೋ ಚೆನ್ನಾಗಿದೆ, ಮಾಡಿದ್ರೆ ಇನ್ನು ಹೆಂಗಿರುತ್ತೆ, ಇದಕ್ಕೆಲ್ಲ ಜಾಗ ಬೇಕು ಅಂತ ಹೇಳಿ ಮಾತಾಡ್ತಾರೆ. ಮತ್ತು ನಂಗೆ ಗೊತ್ತಿರೋರು ಒಬ್ಬರು ಕಾರ್ ಡ್ರೈವಿಂಗ್ ಸ್ಕೂಲನ್ನು ಮಾರ್ತಾ ಇದ್ದಾರೆ. ಅಲ್ಲಿ ನಾವು ಕಡಿಮೆ ಬೆಲೆಗೆ ತೊಗೋಬೋದು ಕಾರನ್ನು. ಅದಕ್ಕೆ ಅಂತ ಹೇಳಿ ಡ್ರೈವಿಂಗಿಗೆ ಅಂತೇಳಿ ಬೇರೆ ಥರ ಕಾರೇ ಇರುತ್ತೆ ಅಂತ ಸೂರ್ಯ ಹೇಳ್ತಾನೆ. ಸರಿ, ವಿಚಾರ ಮಾಡೋಣ, ಅದಕ್ಕೆ ಜಾಗ ಬೇಕಲ್ಲ, ಮತ್ತು ಆಫೀಸ್ ರೂಮ್ ಥರ ಒಂದು ಬೇಕಲ್ಲ ಬಂದವ್ರಿಗೆಲ್ಲ ಅಡ್ಮಿಷನ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಚೇತು ಕೇಳಿದಾಗ, ನಮ್ಮ ಮನೆ ಹತ್ರ ಮಾತಾಡೋಣ, ನಿಮ್ಮ ಮನೆ ಆದರೆ ಚೆನ್ನಾಗಿರುತ್ತೆ ಕಣೋ, ಅಲ್ಲಿ ರೋಡು ತುಂಬ ದೊಡ್ಡದಿದೆ, ಆಫೀಸು ಮಾಡ್ಬೋದು ಅಂತ ಅಂದಾಗ ಸೂರ್ಯ ಎಲ್ಲರೂ ಒಪ್ಕೋಬೋದು ಕಣೋ, ಆದರೆ ಸಕ್ಕರೆ ಒಪ್ಕೊಳ್ಳಲ್ಲ ಇದಕ್ಕೆ ಅಂತ ಹೇಳಿ ಟೈಮ್ ನೋಡಿ ಮಾತಾಡೋಣ ಅಂತ ಹೇಳಿ ಸೂರ್ಯ ಹೇಳಿದಾಗ ಮೀನಾ ಅಲ್ಲಿಗೆ ಬರ್ತಾಳೆ. ಮತ್ತು ಈ ವಿಷಯನ ಸೂರ್ಯ ಹೇಳ್ತಾನೆ. ಮೀನಾಗೂ ತುಂಬ ಖುಷಿ ಆಗುತ್ತೆ. ಆಮೇಲೆ ಅತ್ತೆ ಇದಕ್ಕೆ ಒಪ್ಪಲ್ಲ ಅಂತೇಳಿ ಮೀನಾ ಸಲೀಸಾಗಿ ಹೇಳ್ತಾಳೆ. ಸಕ್ಕರೆನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ನೀನು ಅಂತೇಳಿ ಸೂರ್ಯ ಹೇಳ್ತಾನೆ. ಒಂದು ಕೆಲಸ ಮಾಡಿ ನಮ್ಮಮ್ಮನ ಮನೆ ಹತ್ರ ಮಾಡೋಣ ಅಂತ ಹೇಳಿ ಮೀನಾ ಹೇಳಿದಾಗ, ಬೇಡ, ಅತ್ತೆ ಮತ್ತು ಕನಕ ಮನೆಯಲ್ಲಿರ್ತಾರೆ, ಓನರ್ ಕೂಡ ಸರಿ ಇರಲ್ಲ, ಅಲ್ಲಿ ಸರಿ ಹೋಗಲ್ಲ, ಮನೆಯಲ್ಲೇ ಟೈಮ್ ನೋಡಿ ಮಾತಾಡೋಣ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಮೀನಾಗೆ ಟೀ ಅಂತ ಹೇಳಿದಾಗ ಹಾರ್ಲಿಕ್ಸ್ ಕೊಡಿಸ್ತೀವಿ ಅಂತೇಳಿ ಅವರೆಲ್ಲ ಮಾತಾಡ್ತಾರೆ. ಆವಾಗ ಭಾರಿ ಟ್ರೀಟ್ಮೆಂಟು ಅಂತೇಳಿ ಸೂರ್ಯ ಹೇಳ್ತಾನೆ. ಮತ್ತೆ ಅಲ್ಲಿ ಹೋಗಿದ್ದೆಲ್ಲ ಗೊತ್ತಾಯ್ತಾ ಹೀರೋ ಬಗ್ಗೆ ಅಂತ ಹೇಳಿ ಕೇಳಿದಾಗ, ತುಂಬ ಒಳ್ಳೆಯವರು ಅನಿಸುತ್ತೆ, ನಿಂಗೆ ಆರ್ಡ್ರ್ ಕೊಟ್ಟ ತಕ್ಷಣ ಒಳ್ಳೆಯವರು ಅವರು ಅಂತ ಹೇಳಿ ಕೇಳಿದಾಗ, ಇಲ್ಲ ಮುಖ ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಇನ್ನು ಮನೆಯಲ್ಲಿ ಶಾಂತಿ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಮನೋಜ ರೋಹಿಣಿ ಬರ್ತಾರೆ. ಅಮ್ಮ ಏನು ಅಷ್ಟೊಂದು ಯೋಚನೆ ಮಾಡ್ತಾ ಕೂತಿದ್ದೀರಲ್ಲ ಅಂತ ಹೇಳಿದೆ. ಮನೋಜ ಕೇಳಿದಾಗ, ಎಲ್ಲ ನಿಮ್ಮಿಂದ ಈ ಮನೆಯಲ್ಲಿ ಆಗ್ತಾ ಇರೋದನ್ನೆಲ್ಲ ನೋಡಿ ಯೋಚನೆ ಮಾಡ್ತಾಯಿದ್ದೀನಿ. ಸೂರ್ಯ ಮೀನಾ ಅಷ್ಟೇ ಸಾಕು, ಅವ್ರನ್ನಿಬ್ಬರನ್ನ ತಲೆ ಮೇಲೆ ಕುಂದಿರಿಸ್ಕೊಂಡ್ರಿ, ನೋಡಿ ಇವಾಗ ಏನು ಮಾಡಿದ್ದಾರೆ ಅಂತ ಹೇಳೋಕ್ಕೆ. ದುಡ್ಡು ರೆಡಿ ಆಯಿತಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆವಾಗ ಅದು ನಾವು ತುಂಬ ಕಡೆ ವಿಚಾರ ಮಾಡ್ತಾ ಇದ್ದೀವಿ, ಎಲ್ಲೂ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆವಾಗ ಶಾಂತಿ, ನಿಮ್ಮ ಅಪ್ಪನ ಕಡೆ ಕೇಳು ಅಂತ ಹೇಳಿದ್ದಲ್ಲ, ಏನು ಮಾಡಿದೆ ಅಂತ ಹೇಳಿ ಹೇಳಿದಾಗ, ಮನೋಜ್ ಅವರಪ್ಪ ಜೈಲಲ್ಲಿದ್ದಾರಲ್ವ ಅಂತ ಹೇಳ್ತಾನೆ. ಅದು ನನಗೂ ಗೊತ್ತು, ಅವ್ರ ಸಂಬಂಧಿಕರು ಯಾರಾದ್ರಿಗೂ ಹೇಳಿ ಕೊಡಿಸ್ಬೋದಲ್ಲ ಅಂತ ಹೇಳಿದಾಗ, ರೋಹಿಣಿ, ಮಲೇಷ್ಯಾದಲ್ಲಿ ನಮ್ಮಷ್ಟು ರಿಚ್ ಯಾರೂ ಇಲ್ಲ, ನಮ್ಮಪ್ಪನೇ ನಮ್ಮ ರಿಲೇಷನ್ ಇದ್ದಾರೆ, ನಮ್ಮಪ್ಪ ದುಡ್ದು ದುಡ್ಡೆಲ್ಲ ಸಂಪಾದನೆ ಮಾಡಿದ್ದಾರೆ, ಕೂಡಿಟ್ಟಿದ್ದಾರೆ, ಅದಕ್ಕೆ ನಮ್ಮನ್ನು ಬಿಟ್ಟರೆ ನಮ್ಮ ರಿಲೇಷನ್ ಯಾರೂ ಅಷ್ಟೊಂದು ರಿಚ್ ಇಲ್ಲ ಅಂತ ಹೇಳಿದಾಗ, ಏನಾದರೂ ಒಂದು ವ್ಯವಸ್ಥೆ ಮಾಡಿರಿ, ಆದಷ್ಟು ಬೇಗ ದುಡ್ಡು ಅಡ್ಜಸ್ಟ್ ಮಾಡಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಇನ್ನು ಮೂವರು ಕೂತು ಮಾತಾಡ್ತಾ ಇರ್ತಾರೆ. ಆವಾಗ ರಂಗನಾಥ್ ರಾಯರು ಬರ್ತಾರೆ ಅಲ್ಲಿಗೆ. ಏನು ಚಾಡಿ ಹೇಳಿ ಬಾಯೆಲ್ಲ ಹೊರಟೋಯ್ತಾ, ಕೈ ಸನ್ನೆ ಮಾಡ್ಕೊಂಡು ಮಾತಾಡ್ತಿದ್ದೀರಾ ಅಂತೇಳಿ ರಂಗನಾಥ ಕೇಳ್ತಾನೆ. ಅದೇ ಟೈಮ್ಗೆ ಸೂರ್ಯ ಮೀನಾ ಮನೆಗೆ ಬರ್ತಾರೆ. ಅಪ್ಪ, ಏನಾಯಿತು, ಅದು ವಿಶ್ವಾಸ ಬಗ್ಗೆ ವಿಚಾರ ಮಾಡೋಕ್ಕೆ ಹೇಳಿದ್ದಲ್ಲ ಅಂತ ಹೇಳಿ ರಂಗನಾಥ್ ಕೇಳಿದಾಗ, ಸೂರ್ಯ, ಅಪ್ಪ ಒಂದೆರಡು ಕ್ಲೂ ಸಿಕ್ಕಿದೆ, ವಿಚಾರ ಮಾಡ್ತಾ ಇದ್ದೀನಿ. ಇವತ್ತು ಏನು ಕಾರು ಕೆಲಸಕ್ಕೆ ಹೋಗಿಲ್ವಾ ಅಂತ ಹೇಳಿ ರಂಗನಾಥ್ ಕೇಳಿದಾಗ, ಇಲ್ಲ ಅಪ್ಪ, ಮೀನಾ ಕೂಡ ಇವತ್ತು ಕೆಲಸ ಎಲ್ಲ ಬಿಟ್ಬಿಟ್ಟು CID ಕೆಲಸ ಮಾಡ್ತಾಯಿದ್ದಾಳೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆವಾಗ ರೋಹಿಣಿ ಶಾಕಿಂದ ನೋಡ್ತಾಳೆ. ಮತ್ತು ಮನೋಜ, ಏನೋ ಅವ್ರು ಸಿಕ್ಬಿಟ್ರಾ, ದುಡ್ಡು ಕೊಟ್ಬಿಟ್ರಾ ಅಂತ ಹೇಳಿದಾಗ ಸೂರ್ಯ, ಅವರೇ ನೀನಾ ತಗಲು ಹಾಕ್ಕೊಳ್ಳೋಕ್ಕೆ ಸಿಕ್ಕಲ್ಲಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಶಾಂತಿ ಕೂಡ ಅವ್ರನ್ನ ನೋಡ್ತಾ ಇರ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.